ಕೇಡಿ ದ ಡೆವಿಲ್. ಶೋಮ್ಯಾನ್ ಪ್ರೇಮ್ ಅವರು ನಿರ್ದೇಶಿಸಿರುವ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ನಟಿಸಿರುವ ಸ್ಯಾಂಡಲ್ವುಡ್ ಮೋಸ್ಟ್ ಅವೈಟೆಡ್ ಸಿನಿಮಾ ಅಂದರೆ ಕೇಡಿ ದ ಡೆವಿಲ್. ಪ್ರೇಮ್ ಅವರು ನಿರ್ದೇಶಿಸಿರುವ ಸಿನಿಮಾ ಅಂದರೆ ಕೇಳಬೇಕಾ, ಗ್ಲ್ಯಾಮರ್, ಎಮೋಷನ್ಸ್ ಆ್ಯಂಡ್ ಮಾಸ್ ಎಲಿಮೆಂಟ್ಸ್ನ ಒಂದು ಟೋಟಲ್ ಪ್ಯಾಕೇಜ್ ಸಿನಿಮಾ ಅಂತಲೇ ಹೇಳ್ಬೋದು. ಪ್ರೇಮ್ ಅವರು ನಿರ್ದೇಶಿಸುವ ಈ ಸಿನಿಮಾ ಅಂದರೆ ಇನ್ನೂ ಐಪ್ ಜೋರಾಗೇ ಇರುತ್ತೆ. ಅದರ ನಿರೀಕ್ಷೆನೂ ಕೂಡ ತುಂಬ ಜೋರಾಗಿದೆ. ಆ ನಿರೀಕ್ಷೆಗೆ ರೀಚ್ ಆಗಿರೋ ಥರ ಈ ಸಿನಿಮಾ ಇದೆಯಾ ಅಥವಾ ಇಲ್ವಾ? ಧ್ರುವ ಸರ್ಜಾ ಅವರು ಈ ಕೇಡಿ ಸಿನಿಮಾ ಮೂಲಕ ಕಮ್ ಬ್ಯಾಕ್ ಮಾಡಿದಾರಾ ಅಥವಾ ಇಲ್ವಾ, ಎಲ್ಲವನ್ನು ಈ ರಿವ್ಯೂ ಮೂಲಕ ಹೇಳ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಗುರು ಸಿನಿಮಾ ಸಮಾಚಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳುತ್ತಾ ನಾನು ನಿಮ್ಮ ಮೇಘನಾ ಫ್ರಮ್ ರಾಮನಗರ. ಕೇಡಿ ಸಿನಿಮಾ 1970 ಮತ್ತು 80ರ ಕಾಲದ ಬೆಂಗಳೂರಿನ ಅಂಡರ್ವರ್ಲ್ಡ್ ಕಥೆಯನ್ನು ಹೊಂದಿದೆ. ಈ ಸಿನಿಮಾ ಶುರುವಾಗೋದು ಜೈಲಿಂದ. ಒಬ್ಬ ವ್ಯಕ್ತಿ ಜೈಲಿಂದ ಹೊರಗಡೆ ಬರ್ತಿದ್ದಾನೆ ಅಂದರೆ ಇಡೀ ಅಂಡರ್ವರ್ಲ್ಡ್ ಏಕೆ ಎದುರುತ್ತೆ, ಭಯದಲ್ಲಿ ಯಾಕೆ ನಡುಕ್ತಾ ಇದೆ ಅನ್ನೋದನ್ನು ತೋರಿಸೋ ಮೂಲಕ ಪ್ರೇಮ್ ಅವರು ಆ್ಯಸ್ ಯೂಶುವಲ್ ಅವರ ಸ್ಟೈಲ್ನಲ್ಲಿ ಸೂಪರ್ ಓಪನಿಂಗ್ ಕೊಟ್ಟಿದ್ದಾರೆ. ಕತೆ 1970ರ ದಶಕ ಬ್ಯಾಕ್ ಸ್ಟೋರಿಗೆ ಹೋದರೆ ಅಲ್ಲಿ ಕಾಳಿದಾಸ ಅನ್ನೋ ಒಬ್ಬ ಸಾಮಾನ್ಯ ಯುವಕ ಇರ್ತಾನೆ. ಅವನು ದ ಡೆವಿಲ್ ಆಗಿ ಬದಲಾಗೋಕ್ಕೆ ಕಾರಣವಾಗುವಂತಹ ಸಂದರ್ಭಗಳೇನು, ಅವನ ಆಪೋಸಿಟ್ ಇರುವಂತಹ ದೊಡ್ಡ ಶಕ್ತಿಗಳಾದರೂ ಯಾರು, ಅವರ ಮಧ್ಯೆ ಏನೆಲ್ಲ ಆಯಿತು ಅನ್ನೋದೇ ಈ ಸಿನಿಮಾದ ಪ್ಲಾಟ್ ಪಾಯಿಂಟ್. ಈ ಸಿನಿಮಾದಲ್ಲಿ ಬರೀ ಫೈಟಿಂಗ್ ಅಲ್ಲದೆ ಒಂದು ಪೊಲಿಟಿಕಲ್ ಗೇಮ್ನ ಕೂಡ ಪ್ರೇಮ್ ಅವರು ಇದರ ಜೊತೆಗೆ ಸ್ಟಿಚ್ ಮಾಡಿದ್ದಾರೆ. ಮಾರ್ಟಿನ್ ಮತ್ತು ಪೊಗರು ಈ ಎರಡು ಸಿನಿಮಾ ಧ್ರುವ ಅವರ ಪೀಕ್ನಲ್ಲಿದ್ದಂಥ ಕೆರಿಯರ್ನ ಸ್ವಲ್ಪ ಶೇಕ್ ಮಾಡಿದಂತೂ ಸುಳ್ಳಲ್ಲ. ಈ ಎರಡು ಸಿನಿಮಾಗಳು ಧ್ರುವನ ಕೆರಿಯರ್ ಶೇಕ್ ಮಾಡಿದ್ದು, ಮತ್ತೆ ಆ ಕೆರಿಯರ್ ರೀಕ್ರಿಯೇಟ್ ಮತ್ತು ಜಾಸ್ತಿ ಮಾಡೋಕ್ಕೆ ಕೇಡಿ ಸಿನಿಮಾ ಇಷ್ಟೆಲ್ಲ ಟೈಮ್ ತಗೊಳ್ತಾ ಸಾಕಷ್ಟು ಪ್ರಶ್ನೆಗಳು ಹುಟ್ಟಾಕಿದ್ದು ಜನರ ಮನಸ್ಸಲ್ಲಿ ಸುಳ್ಳಲ್ಲ. ಕೇಡಿ ಫಿಲಮ್ಗೆ ಬಂದರೆ ಧ್ರುವ ಸರ್ಜಾ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಪ್ರೇಮ್ ಅವರ ಟಚ್ಚಿಂದ ಕೂಡಿತ್ತು. ಲಾಂಗ್ ಏರ್, ರಗಡ್ ದಾಡಿ ಮತ್ತು ಹಳೆ ಕಾಲದ ಬೆಲ್ ಬಾಟಮ್ ಪ್ಯಾಂಟ್. ಅವರು ಪಕ್ಕ 70ರ ದಶಕದ ರೌಡಿ ಥರ ಕಾಣಿಸ್ತಾರೆ ಈ ಸಿನಿಮಾದಲ್ಲಿ. ಅವರ ಆ್ಯಕ್ಷನ್ ಸೀಕ್ವೆನ್ಸ್ ಸಿನಿಮಾದ ಒನ್ ಆಫ್ ದಿ ಹೈಲೈಟ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ಹೀರೋಗೆ ಮಾತ್ರವಲ್ಲದೆ ಪ್ರತಿ ಪಾತ್ರಕ್ಕೂ ಒಂದೊಂದು ವೆಯ್ಟೇಜ್ ಮತ್ತು ಒಂದೊಂದು ಕ್ಯಾರೆಕ್ಟರ್ ಆರ್ಕ್ನ ಕೂಡ ಪ್ರೇಮ್ ಅವರು ಬರೆದಿದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಸಂಜಯ್ ದತ್ ಅವರ KGF ನಂತರ ಇಲ್ಲಿ ಅವರ ಕ್ರೌರ್ಯ ಬೇರೆ ರೀತಿಯೇ ಇದೆ. ವಾಯ್ಸ್ ಆ್ಯಂಡ್ ಲುಕ್ ಎರಡೂ ಕೂಡ ಚೆನ್ನಾಗಿ ಬ್ಲೆಂಡ್ ಮಾಡಿ ಈ ಸಿನಿಮಾದಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ರವಿಚಂದ್ರನ್ ಅವರು ಅಣ್ಣಯ್ಯಪ್ಪನಾಗಿ ಅವರ ಸ್ಟೈಲ್ನ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಪ್ರತಿ ಸೀನಲ್ಲೂ ಅವರ ಗಾಂಭೀರ್ಯತೆ ತುಂಬ ಎದ್ದು ಕಾಣುತ್ತೆ. ಆ್ಯಂಡ್ ರಮೇಶ್ ಅರವಿಂದ್ ಅವರು ಕೂಡ ಕೇಡಿ ಸಿನಿಮಾದಲ್ಲಿ ಕಾಣಿಸಿಕೊಂಡು ಎಲ್ಲರಿಗೂ ಸರ್ಪ್ರೈಸ್ ನೀಡಿದ್ದಾರೆ. ರಿಷಾ ನಾನಯ್ಯ ಧ್ರುವ ಸರ್ಜಾ ಅವರ ಜೊತೆ ಹೀರೋಯಿನ್ ಆಗಿ ನಟಿಸಿದ್ದು ಅವರ ಎನರ್ಜಿ ಮತ್ತು ಗ್ರೇಸ್ ತುಂಬ ಚೆನ್ನಾಗಿದೆ. ಬಟ್ ಈ ಸಿನಿಮಾ ನೋಡಿದ ನನಗೆ ರೇಷ್ಮಾ ಮತ್ತು ಧ್ರುವ ಅವರು ತುಂಬ ಕಡೆ ಲೌಡ್ ಆದರು, ಅದು ತುಂಬ ಓವರ್ ಡ್ರಾಮ್ಯಾಟಿಕ್ ಆಗಿ ಕಾಣಿಸ್ತು. ಕೆಲವೊಂದು ಕಡೆ ಧ್ರುವ ಸರ್ಜಾ ಮತ್ತು ರಿಷಾ ನಾನಯ್ಯ ಅವರ ಕೆಮಿಸ್ಟ್ರಿ ಪೇರ್ ವರ್ಕ್ ಆಯಿತು. ಇನ್ನು ಕೆಲವೊಂದು ಕಡೆ ತುಂಬ ಕಿರಿಕಿರಿ ಮಾಡ್ತು. ಈ ಸಿನಿಮಾದಲ್ಲಿ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಆ್ಯಂಡ್ ಸಾಂಗ್ಸ್ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇವರು ಸಾಂಗ್ಸ್ ಕಂಪೋಸ್ ಮಾಡಿರುವಂತಹ ರೀತಿ ತುಂಬ ಚೆನ್ನಾಗಿದೆ. ಕೆಲವೊಂದು ಥಿಯೇಟರ್ನಿಂದ ಆಚೆ ಬಂದ ಮೇಲೂ ಕೂಡ ಎಲ್ಲರ ಬಾಯಲ್ಲೂ ಗುಣಗೋ ಹಾಗೆ ಫೀಲ್ ಮಾಡಿಸಿದ್ದಂತೂ ನಿಜ. ಪ್ರೇಮ್ ನಿರ್ದೇಶನ ಮಾಡಿರುವಂಥ ಸಿನಿಮಾದಲ್ಲಿ ವಿಜುವಲ್ಸ್ಗೆ ಯಾವತ್ತೂ ಕೊರತೆ ಇರಲ್ಲ. 1970ರಲ್ಲಿ ಇದ್ದ ಬೆಂಗಳೂರನ್ನು ಮತ್ತೆ ರೀಕ್ರಿಯೇಟ್ ಮಾಡಿರುವಂತಹ ರೀತಿ, ಆಗಿನ ಕಾಲದ ರಸ್ತೆಗಳು, ಹಳೆ ಕಾರು ಬಸ್ಗಳು, ಥಿಯೇಟರ್ಗಳು ಮತ್ತೆ ನಮ್ಮನ್ನು ಹಳೆ ಕಾಲಕ್ಕೆ ಒಂದು ಕ್ಷಣ ಕರ್ಕೊಂಡು ಹೋಗಿದ್ದಂತೂ ನಿಜ. ವಿಲಿಯಂ ಡೇವಿಡ್ ಅವರು ಕತ್ತಲೆಯಲ್ಲಿ ನಡೆದಿರುವಂತಹ ಆ್ಯಕ್ಷನ್ ಸೀನ್ನ ತುಂಬ ಸ್ಪಷ್ಟವಾಗಿ ಅಚ್ಚುಕಟ್ಟಾಗಿ ಕಲಾತ್ಮಕವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಇವರು ಕ್ಯಾಪ್ಚರ್ ಮಾಡಿರುವಂತಹ ರೀತಿಗೆ ಒಂದು ಕ್ರೆಡಿಟ್ಸನ್ನು ಕೊಡಲೇಬೇಕು. ಈ ಸಿನಿಮಾದಲ್ಲಿ ವಿಜುವಲ್ಸ್ಗೆ ತುಂಬ ಡೀಟೇಲ್ ಆಗಿ ಒತ್ತು ಕೊಟ್ಟಿರೋದನ್ನು ನಾವು ನೋಡ್ಬೋದು. ನಮಗೆ ಎಲ್ಲಿಯೂ ಈ ಸಿನಿಮಾದಲ್ಲಿ ಆರ್ಟಿಫಿಷಿಯಲ್ ಅಂತ ಅನಿಸಲ್ಲ. ಆ್ಯಂಡ್ ಪ್ರತಿಯೊಬ್ಬರ ಡ್ರೆಸ್ಸಿಂಗ್ ಸ್ಟೈಲ್, ಹೇರ್ ಸ್ಟೈಲ್ ಎಲ್ಲವೂ 70ರ ದಶಕಕ್ಕೆ ತಕ್ಕನಾಗಿ ವಿನ್ಯಾಸವನ್ನು ಮಾಡಿದ್ದಾರೆ. ಇನ್ನು ಈ ಸಿನಿಮಾ ಅಂಡರ್ವರ್ಲ್ಡ್ ಸೀನ್ ಆಗಿರೋದ್ರಿಂದ ಮೆಜಾರಿಟಿ ಎಲ್ಲೋ ಹೀರೋ ಮೇಲೆ ಇರುತ್ತೆ. ಇಲ್ಲಿ ಕಾಳಿದಾಸ ಎಂಬ ಸಾಮಾನ್ಯ ಯುವಕ ಏಕೆ ಕಲ್ಕಿ ಎಂಬ ರೌಡಿಯಾದ ಅನ್ನೋ ಪರ್ಪು ಚೆನ್ನಾಗಿದೆ. ಆದರೆ ಅಲ್ಲಿವರೆಗೂ ಟ್ರಾವೆಲ್ ಆಗೋ ಸ್ಟೋರಿ ನಿಧಾನ ಅನಿಸಿದಂತೂ ಸುಳ್ಳಲ್ಲ. ಫಸ್ಟ್ ಹಾಫ್ ಸಿನಿಮಾ
ಪ್ರೇಮ್ ಅವರು ಆಲ್ರೆಡಿ ಇಂಟರ್ವ್ಯೂನಲ್ಲಿ ಹೇಳಿದ ಹಾಗೆ ಟ್ರೈಲರ್ ನೋಡಿದ ಹಾಗೆ ಸಿನಿಮಾದಲ್ಲಿ ಏನಾಗ್ತಿದೆ ಅನ್ನೋ ಐಡಿಯಾನೇ ಸಿಗಲ್ಲ. ಎಸ್ಪೆಷಲಿ ಫಸ್ಟ್ ಹಾಫ್ ಸೀನ್ ಇನ್ನೂ ಟ್ರಿಮ್ ಆಗ್ಬೋದಿತ್ತು ಅನಿಸ್ತು. ಸೆಕೆಂಡ್ ಹಾಫನ್ನು ಪ್ರೇಮ್ ಅವರು ತುಂಬ ಅಚ್ಚುಕಟ್ಟಾಗಿ ಕ್ಯಾರಿ ಮಾಡಿದ್ದಾರೆ. ಅವರು ಇನ್ಸೈಟ್ ಮಾಡಿರುವಂತಹ ಚಾಲೆಂಜ್, ಚೇಂಜ್ ಓವರ್, ಸುದೀಪ್ ಅವರ ಕಾಲಭೈರವನ ಎಂಟ್ರಿ ಎಲ್ಲವೂ ನೋಡುಗರನ್ನು ಚೆನ್ನಾಗಿ ಎಂಗೇಜ್ ಮಾಡುತ್ತೆ. ಕತೆ ಕ್ಲೈಮ್ಯಾಕ್ಸ್ ಒಂದು ಒಳ್ಳೆ ರೀತಿಯಲ್ಲಿ ಎಂಡ್ ಆದರೂ ಪಾರ್ಟ್ 2 ಇರೋದ್ರಿಂದ ನಮಗೆ ಅದು ಕಂಪ್ಲೀಟ್ ಫೀಲ್ ಮಾಡಿಸಲ್ಲ. ಈ ಟೆಕ್ನಿಕ್ ಪ್ರೇಮ್ ಅವರು ಯೂಸ್ ಮಾಡಿರೋದ್ರಿಂದ ಪಾರ್ಟ್ 2 ಹೇಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋ ಥಾಟ್ ಪ್ರೇಮ್ ಅವರದ್ದು ಇರ್ಬೋದೇನೋ. ಇನ್ನು ಈ ಸಿನಿಮಾದಲ್ಲಿ ಕೇಡಿ ದ ಡೆವಿಲ್ ಸಿನಿಮಾವನ್ನು ಕನ್ನಡದಲ್ಲಿ ಮಾತ್ರವಲ್ಲದೆ ತೆಲುಗು, ತಮಿಳ್, ಹಿಂದಿ, ಮರಾಠಿಯಲ್ಲೂ ಕೂಡ ಸಿನಿಮಾವನ್ನು ತೆಗೆದಿದ್ದಾರೆ.